ನಮಸ್ಕಾರ ಗಾಯ್ಸ್, ವೆಂಕಟೇಶ್ ಕನ್ನಡಿಗ ಚಾನಲ್ಗೆ. ಹಾಗೆ ಮೊನ್ನೆ ವಿಡಿಯೋ ಮಾಡಿದ್ನಲ್ಲ, ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಂತ, ಅಲ್ಲೇ ಕಾಡುಮಲ್ಲೇಶ್ವರ ದೇವಸ್ಥಾನ ಹತ್ರನೇ ಎಲ್ಲ ಸುತ್ತಮುತ್ತ 4 ದೇವ್ರು ಇದೆ ಅಂತ. ಇವಾಗ ಅದೇ ದೇವ್ರದ್ದು ನರಸಿಂಹಸ್ವಾಮಿದು ಒಂದು ವಿಡಿಯೋ ಇದೆ. ಹಂಗೆ ನೋಡಿ ದೇವಸ್ಥಾನ ಹೆಂಗಿದೆ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಒಳಗಡೆ, ಹಾಗಾಗಿ ನನಗೆ ಗೊತ್ತಷ್ಟು ತೆಗ್ದಿದ್ದೀನಿ ವೀಡಿಯೋಸು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ ಹಿಂದ್ಗಡೆ ಬಂಡೆ ಇದೆ, ಚೆನ್ನಾಗಿದೆ ದೇವಸ್ಥಾನ. ನಂಬರ್ 1 ದೇವಸ್ಥಾನ. ಸುತ್ತಮುತ್ತ ವಾತಾವರಣ ಸೂಪರಾಗಿದೆ ಇಲ್ಲಿ. ಹಾಗೆ ಈಗ ಇಲ್ಲಿಂದ ಹೋಗೋದು ಶಿವನ ದೇವಸ್ಥಾನ ಇದೆ ಒಳಗಡೆ. ಹಾಗೆ ದೇವಸ್ಥಾನ ಸೂಪರಾಗಿದೆ. ಒಳಗಿನ್ನ ಚೆನ್ನಾಗಿದೆ. ಎಂಟ್ರೆನ್ಸ್ ಚೆನ್ನಾಗಿದೆ ನೋಡಿ. ಇಲ್ಲಿ ನಮ್ಮ ಮಾಮ ಬಾರೋ ಹೋಗೋಣ ಅಂತ ಕರ್ಕೊಂಡು ಹೋದ. ಅವರು ಪಾಪ ಭಾಳ ದಿನ ಆಯ್ತಂತೆ. ಮುಂಚೆ ಒಂದ್ಸರಿ ಹೋಯ್ತು ನರಸಿಂಹಸ್ವಾಮಿಗೆ. ಅಲ್ಲಿ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಮುಂಚೆ ಅಂತ. ಅವರು ಆ ಜಾಗಕ್ಕೆ ಹೋಗಿ ಒಂದು ಸ್ವಲ್ಪ ದರ್ಶನ ಮಾಡ್ಕೊಂಬಂದ್ಮೇಲೆ ಕೆಲ್ಸಕ್ಕೆ ಹೋದ್ರಂತೆ. ಒಂದು 2 ದಿನಕ್ಕೆ ಕೆಲ್ಸಕ್ಕೆ ಹೋದ್ರಂತೆ. ಹಾಗಾಗಿ ತಿರ್ಗಾ ಹೋಗ್ಬರೋಣ ಬಾರೋ, ನನಗೆ ಯಾಕೆ ಕಾಲು ನೋವಾಗಿದೆ, ಹಂಗೆ ದರ್ಶನ ಮಾಡ್ಕೊಂಬಂದಾಗುತ್ತೆ, ಬೇಗ ಒಂದು ಸ್ವಲ್ಪ ಹೆಲ್ತು ಆರಾಮಾಗುತ್ತೆ ಅಂದ್ಕೊಂಡ್ರೆ ಹಂಗಾಗಿ ಹೋಗಿದ್ದೀವಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಅಂದರೆ ಅಕ್ಕಪಕ್ಕ ಇದೆಯಲ್ಲ ದೇವಸ್ಥಾನ, ಹಂಗೆ ಅದನ್ನು ನೋಡ್ದಂಗೆ ಆಗುತ್ತೆ ಅಂದ್ಕೊಂಡು ನಾನು ನಡಿಮಮ್ಮ, ನಮಗೂ ನರಸಿಂಹಸ್ವಾಮಿ ಅಂದರೆ ಪಂಚ ಪ್ರಾಣ. ನನಗೂ ಅಪ್ಪ ನಡ್ಕೊಂತೀನಿ, ಹರಕೆ ಏನೇನಿದ್ರೆ ಈಡೇರಿಸ್ಬೋದು. ಒಳ್ಳೆ ಇದೆ ಜಾಗ. ಇಲ್ಲಿ ಶಿವ ಮತ್ತು ಗಣೇಶ ದೇವಸ್ಥಾನ ಎಲ್ಲ ಇಲ್ಲೇ ಸುತ್ತಮುತ್ತ ಇದೆ. ಅದು ಲಿಂಗ ಒಳಗಿರೋ ಇದು ಆ ಕಡೆ. ಈ ಕಡೆ ಗಣೇಶ ದೇವಸ್ಥಾನ, ಮಾಮೂಲಿ ಗೋಪುರ ದೇವಸ್ಥಾನದ್ದು. ತುಂಬ ಚೆನ್ನಾಗಿದೆ ಜಾಗ, ಪ್ಲೇಸು. ಬನ್ನಿ ಎಲ್ಲರೂ ನೋಡಿ, ವಿಸಿಟ್ ಮಾಡಿ. ಜಾಗ ತುಂಬ ಚೆನ್ನಾಗಿದೆ. ಅಲ್ಲೇ ಸುತ್ತಮುತ್ತ ಶಿವನ ದೇವಸ್ಥಾನದಾಗೆ ಇವೆಲ್ಲ ಇರೋದು. ಅಲ್ಲಿ ಆಂಜನೇಯ ದೇವಸ್ಥಾನ ಇದೆ ಸಣ್ಣದು. ಇಲ್ಲಿಂದ ಪಕ್ಕದಾಗೆ ನಾಗಮ್ಮನ ದೇವಸ್ಥಾನ ಇದೆ. ನಾಗಮ್ಮ ಅಂದರೆ ಗೊತ್ತಲ್ಲ, ನಾಗಮ್ಮನ ವಿಗ್ರಹಗಳು ಇದೆ ಪಕ್ಕದ ದೇವಸ್ಥಾನ. ಇಲ್ಲಿಂದ 5 ಹೆಜ್ಜೆ ಇಟ್ಟರೆ ಆ ದೇವಸ್ಥಾನ ಸಿಗುತ್ತೆ, ಅಲ್ಲೇ ಮೇಲ್ಗಡೆನೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆಂಜನೇಯ ಅವೆಲ್ಲ ಅಲ್ಲೇ ಶಿವನ ದೇವಸ್ಥಾನ ಇವೆಲ್ಲ. ಅಲ್ಲೇ ಇದೆ ನೋಡಿ ನಾಗಪ್ಪನ ದೇವಸ್ಥಾನ ಹತ್ರ ಇರೋ ಗಣೇಶ. ತುಂಬ ಚೆನ್ನಾಗಿದೆ, ಕ್ಯೂಟಾಗಿ. ಕಣ್ಣು ನೋಡಿ ಎಷ್ಟು ಮಿನಿ ಮಿಂಚಿ ಹಾಕಿದ್ದಾರೆ. ತುಂಬ ನೋಡ್ತಾ ಇದ್ದಾರೆ. ಗರಿಕೆ ಇಟ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಗಣೇಶ ಎದ್ದು ಬಂದುಬಿಟ್ಟಾನ ಮನುಷ್ಯ ಅಂದ್ಕೋಬೇಕು ಗಣೇಶನ ನೋಡಿದ್ರೆ. ಚೆನ್ನಾಗಿದೆ ಜಾಗ, ಅಲ್ಲಿ ಪ್ಲೇಸು. ನನಗಂತೂ ತುಂಬ ಇಷ್ಟ ಆಗೋಯ್ತು. ಇತಿಹಾಸನೇ ಇದೆ ಇವೆಲ್ಲ, 400 ವರ್ಷದ ಇತಿಹಾಸ ಜಾಗ ಇವೆಲ್ಲ. ಆ್ಯಕ್ಚುಲಿ ನಾನು ಹೋಗಿ ನೋಡ್ದಂಗೆ ಆಯ್ತು, ತುಂಬ ಖುಷಿ ಆಯಿತು ಆ ಜಾಗಕ್ಕೆ ಹೋದಾಗ.